ಸಾಕಷ್ಟು ಎಕ್ಸ್ಪೆನ್ಸಿವ್ ಕ್ರೀಮ್ ಹಚ್ಚಿದ್ರೂ ರಿಸಲ್ಟ್ ಬಂದಿರಲ್ಲ, ಫೇಶಿಯಲ್ಸ್ಗಳು ಮಾಡಿಸಿದ್ರು ರಿಸಲ್ಟ್ ಬಂದಿರಲ್ಲ, ಅಥವಾ ಈ ರೀಸನ್ ಯಾತ್ರಿಂದ ಬಂದಿದೆ ಅಂತಲೇ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಅಂದರೆ ಡಾರ್ಕ್ ಸರ್ಕಲ್, ಸ್ಕಿನ್ ಸ್ಯಾಗಿಂಗ್, ಗ್ರೇ ಹೇರ್ ಆಗೋದು 30-40 ಇಯರ್ಸ್ಗೆಲ್ಲ ಶುರು ಆಗಿಬಿಟ್ಟಿದೆ ಈಗ. ಎಷ್ಟೋ ಜನಕ್ಕೆ, ಎಷ್ಟೋ ಲಕ್ಷ ಜನಕ್ಕೆ ಡಿಪ್ರೆಷನಲ್ಲಿ ವರ್ಷಾನುಗಟ್ಲೆಯಿಂದ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗಿರಲ್ಲ. ಬಟ್ ಅವರಲ್ಲಿ ಆ ಚಾರ್ಮ್ ಅನ್ನೋದೇ ಕಳ್ಕೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಡಿಪ್ರೆಷನ್. ಸೊ ಕೌನ್ಸೆಲಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಡಿಪ್ರೆಷನಲ್ಲಿದ್ದಾರೆ. ಹಾಗಾಗಿ ಅವ್ರಿಗೆ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು, ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ತೊಗೊಂಡ್ರು ವರ್ಕ್ ಯಾಕೆ ಆಗ್ತಾ ಇಲ್ಲ ಅನ್ನೋದು ಆವಾಗ ಗೊತ್ತಾಗುತ್ತೆ. ಡಿಪ್ರೆಷನ್ ಅನ್ನೋದು ಬರೀ ಬ್ಯೂಟಿನ ಮಾತ್ರ ಹಾಳು ಮಾಡೋದಿಲ್ಲ, ಲೈಫ್ ಸ್ಟೈಲ್ ಎಲ್ಲದನ್ನು ಹಾಳು ಮಾಡುತ್ತೆ. ಮತ್ತು ಬರೀ ಬೇರೆಯವ್ರಿಗೋಸ್ಕರ ತ್ಯಾಗಮಯಿಯಾಗಿ ಬದುಕಿನೇ ಡಿಪ್ರೆಷನ್ಗೆ ಹೋಗಿರ್ತಾರೆ. ಆ ಸಣ್ಣ ಸಣ್ಣ ಆಸೆಗಳನ್ನು ಫುಲ್ಫಿಲ್ ಮಾಡಬೇಕಾದವರು ಮಾಡಿದ್ರೆ ಯಾವ ಡಿಪ್ರೆಷನ್ ಇರೋದಿಲ್ಲ. ನಮಸ್ಕಾರ, ಇದು ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸೌಂದರ್ಯ ಜ್ಞಾನ ಸೀರೀಸ್ಗೆ ಸ್ವಾಗತ. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ ಪ್ರದೀಪ್. ಸೊ ನಮ್ಮ ಬ್ಯೂಟಿಗೂ ಡಿಪ್ರೆಷನ್ಗೂ ಭಾರಿ ಸಂಬಂಧ ಇದೆ ಅಂತ ಹೇಳ್ತಿದ್ರಿ. ಹೌದು, ಏನು ಹೇಳಿ? ಫಸ್ಟ್ ಆಫ್ ಆಲ್ ಏನಂತಂದರೆ, ಸಾಕಷ್ಟು ಎಕ್ಸ್ಪೆನ್ಸಿವ್ ಕ್ರೀಮ್ ಹಚ್ಚಿದ್ರೂ ರಿಸಲ್ಟ್ ಬಂದಿರಲ್ಲ, ಫೇಶಿಯಲ್ಸ್ಗಳು ಮಾಡಿಸಿದ್ರು ರಿಸಲ್ಟ್ ಬಂದಿರಲ್ಲ, ಅಥವಾ ಈ ರೀಸನ್ ಯಾತ್ರಿಂದ ಬಂದಿದೆ ಅಂತಲೇ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಅಂದರೆ ಡಾರ್ಕ್ ಸರ್ಕಲ್, ಸ್ಕಿನ್ ಸ್ಯಾಗಿಂಗ್, ಗ್ರೇ ಹೇರ್ ಆಗೋದು 30-40 ಇಯರ್ಸ್ಗೆಲ್ಲ ಶುರು ಆಗಿಬಿಟ್ಟಿದೆ ಈಗ. ಇದಕ್ಕೆ ಮೇನ್ ರೀಸನ್ ಡಿಪ್ರೆಷನ್. ಸೊ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ, ಯಾಕಂದರೆ ಡಿಪ್ರೆಷನ್ ಹ್ಯಾಸ್ ನೋ ಫೇಸ್, ನೋ ಪೇನ್ ಆಲ್ಸೋ. ಸೊ ಈ ಥರದವ್ರಿಗೆ ಡಿಪ್ರೆಷನ್ ಇದೆ ಅಂತ ನಾವು ಯಾರನ್ನೂ ಫೈಂಡ್ ಔಟೇ ಮಾಡೋದಕ್ಕಾಗಲ್ಲ. ಎದುರುಗಡೆ ತೋರಿಸೋದು. ಎಷ್ಟೆಷ್ಟು ದೊಡ್ಡ ಸೆಲೆಬ್ರಿಟೀಸ್ಗಳೇ ಇದ್ದಾರೆ ಎಕ್ಸಾಂಪಲ್ಗೆ. ಬಿಕಾಸ್ ಎಷ್ಟೆಲ್ಲ ಅಚೀವ್ ಮಾಡಿರ್ತಾರೆ, ಎಷ್ಟು ಪೀಕಲ್ಲಿ ಇರ್ತಾರೆ, ಸಕ್ಸಸ್ದು ಪೀಕಲ್ಲಿ ಇರ್ತಾರೆ. ಬಟ್ ತುಂಬ ಪೀಕಲಾಟದಲ್ಲಿ ನಿಜ ಸಾಕತ್ತಾಗಿದೆ ಪಂಚು. ಸೊ ಅದು ಯಾರ್ದು ಹೇಗೆ ಅಂತ ಹೇಳೋದಕ್ಕೆ ಆಗಲ್ಲ. ಅಷ್ಟು ಲೆವೆಲಲ್ಲಿ ಡಿಪ್ರೆಷನ್ ಕಿಲ್ಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ನಾವು ತುಂಬಾ ಇದು ಮಾಡ್ತಿರ್ತಾರೆ. ಸಡನ್ ಆಗಿ ಅವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರು ಅಥವಾ ಪ್ರಾಣನೇ ಕಳ್ಕೊಂಡ್ರು ಅನ್ನೋದು ನೋಡಿದಾಗ ನಮಗೆ ಈ ತರನೂ ಇದೆಯಾ. ಹೌದು, ಅದಕ್ಕೆ ಹೇಳಿದ್ರು ಡಿಪ್ರೆಷನ್ ಕಿಲ್ಸ್ ಅಂತ. ಹೌದು. ಸೊ ಅದಕ್ಕೆ ಯಾವುದೇ ಥರದ ಒಂದು ಫೇಸ್ ಇರೋದಿಲ್ಲ, ಒಂದು ಪೇಯ್ನ್ ಇರೋದಿಲ್ಲ, ಅಥವಾ ಒಂದು ಸಿಂಪ್ಟಮ್ ಇರೋದಿಲ್ಲ. ಎಷ್ಟೋ ಜನಕ್ಕೆ, ಎಷ್ಟೋ ಲಕ್ಷ ಜನಕ್ಕೆ ಡಿಪ್ರೆಷನಲ್ಲಿ ವರ್ಷಾನುಗಟ್ಲೆಯಿಂದ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗಿರಲ್ಲ. ಆ್ಯಂಡ್ ನಾವು ಹೆಂಗೆ ಪ್ರಿಟೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಜನದ ಮುಂದೆ ಕಾಣಿಸ್ಕೊಳ್ತಾ ಇರ್ತೀವಿ. ಬಟ್ ಒಳಗಡೆನೇ ಅದು ಎಷ್ಟು ಸಾಯಿಸ್ತಾ ಇರುತ್ತೆ ಅಂತಂದರೆ ತುಂಬ ಬೇಗ ಏಜಿಂಗ್ ಫ್ಯಾಕ್ಟರ್ಸ್. ಹೌದು. ಸೊ ಏಜಿಂಗ್ ಫ್ಯಾಕ್ಟರ್ಸ್ ಅಂದರೆ ಗ್ರೇ ಹೇರ್ ಬರೋದ್ರಿಂದ ಹಿಡಿದು, ಅಂದರೆ ಡಾರ್ಕ್ ಸರ್ಕಲ್ಸ್, ಸ್ಕಿನ್ ಸ್ಯಾಗ್ ಆಗೋದು. ಮತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ ಸೋ ಕಾಲ್ಡ್ ಜೆನ್ಸಿಗಳಂತ ಹೇಳ್ತೀವಲ್ಲ, ಎಲ್ಲನೂ ಸ್ಪೆಸಿಫೈ ಮಾಡೋಕ್ಕಾಗಲ್ಲ. ಬಟ್ ಅವರಲ್ಲಿ ಆ ಚಾರ್ಮ್ ಅನ್ನೋದೇ ಕಳ್ಕೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಡಿಪ್ರೆಷನ್. ಯಾಕಂತಂದರೆ ಒಂದು ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ರೆ ಡಿಪ್ರೆಷನ್, ಇಲ್ಲಾಂದರೆ ಒಳ್ಳೆ ಕೆಲಸ ಸಿಕ್ಕಿಲ್ಲ ಅಂದರೆ ಡಿಪ್ರೆಷನ್, ಇಲ್ಲ ಒಂದು ಒಳ್ಳೆ ಅಂದರೆ ಎಮೋಷ್ನಲ್ ಬಾಂಡಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಅದು ಸಿಕ್ಕಿಲ್ಲ ಅಂತಂದರೆ ಡಿಪ್ರೆಷನ್. ಸೊ ಹೀಗೆ ಈ ಡಿಪ್ರೆಷನ್ ಅನ್ನೋ ವರ್ಡು ಮುಂಚೆ ಅಸ್ತಿತ್ವದಲ್ಲೇ ಇರಲಿಲ್ಲ ಹಂಗೆ ನೋಡೋಕೆ ಹೋದರೆ. ಆದರೆ ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ ಇದು ಯಾರನ್ನೂ ಬಿಡ್ತಾ ಇಲ್ಲ. ಕೊರೋನಾಗಿಂತ ಭಯಾನಕ ಇದು. ಸೊ ಹಾಗಾಗಿ ಎಲ್ಲರನ್ನೂ ಕಾಂಕ್ವರ್ ಮಾಡ್ಕೊಳ್ತಾ ಇರೋದು ಡಿಪ್ರೆಷನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಸೊಲ್ಯೂಷನನ್ನು ಆದಷ್ಟು ನಾನು ಇವತ್ತು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಯಾರಿಗೆ ಅದು ಇದೆ ಸಿಂಪ್ಟಮ್ಸ್, ನಾನು ಇವಾಗ ಹೇಳಿರೋ ಅಂಥ ಸಿಂಪ್ಟಮ್ಸ್ಗಳು ಯಾರಿದೆ ಅವ್ರು ಅದರಿಂದ ಆಚೆ ಬಂದು ಅದನ್ನು ಹೋಗಿಸೋವಂಥ ಪ್ರಯತ್ನ ಮಾಡ್ಕೋಬೇಕು. ಅವ್ರ ಜೊತೆಗಿರೋವಂಥವ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಆವಾಗಷ್ಟೇ ಅದೆಲ್ಲ ಸಾಧ್ಯ ಆಗುತ್ತೆ. ಇಟ್ ಈಸ್ ಜಸ್ಟ್ ಅ ಸಿಂಪ್ಟಮ್ ಅಷ್ಟೇ. ಇವಾಗ ನಾವು ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ ಅಥವಾ ಸ್ಕಿನ್ ಎಲ್ಲ ಡಲ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಕೆಲವರು ಇವಾಗ ಮೇಡಮ್ ನಮ್ಮ ಪಾರ್ಲರ್ಗೆ ಬಂದಿರ್ತಾರೆ, ನಾನು ತುಂಬ ಎಕ್ಸ್ಪೆನ್ಸಿವ್ ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ದೀನಿ, ಎಕ್ಸ್ಪೆನ್ಸಿವ್ ಫೇಶಿಯಲ್ಸ್ಗಳನ್ನ ಟ್ರೈ ಮಾಡ್ತಿರ್ತೀನಿ, ಆದರೂ ಸ್ಕಿನ್ ಡಲ್ ಆಗಿದೆ ಯಾಕೆ ಅಂತ ಕೆಲವರೆಲ್ಲ ಬಂದಿರ್ತಾರೆ. ಆವಾಗ ನಾವು ಫಸ್ಟ್ ಮಾಡೋದೇ ಕೌನ್ಸಿಲಿಂಗ್ ಅಂತ ಹೇಳ್ಬಿಟ್ಟು. ಸೊ ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಡಿಪ್ರೆಷನಲ್ಲಿದ್ದಾರೆ. ಹಾಗಾಗಿ ಅವ್ರಿಗೆ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು, ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ತೊಗೊಂಡ್ರು ವರ್ಕ್ ಯಾಕೆ ಆಗ್ತಾ ಇಲ್ಲ ಅನ್ನೋದು ಆವಾಗ ಗೊತ್ತಾಗುತ್ತೆ. ಆಂತರಿಕ ಸೌಂದರ್ಯ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಡಿಪ್ರೆಷನ್ ಅನ್ನೋದು ಬರೀ ಬ್ಯೂಟಿನ ಮಾತ್ರ ಹಾಳು ಮಾಡೋದಿಲ್ಲ, ಲೈಫ್ ಸ್ಟೈಲ್ ಎಲ್ಲದನ್ನು ಹಾಳು ಮಾಡುತ್ತೆ. ಅದರಿಂದ ಓವರ್ಕಮ್ ಆಗೋದಕ್ಕೆ ತುಂಬ ಟೈಮ್ ತೊಗೊಂಡ್ರು ಅದು ಫಸ್ಟ್ ನನ್ನ ಡಿಪ್ರೆಷನ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಮನಸ್ಸು ಹೋರಾಡ್ತಾನೆ ಇರುತ್ತೆ, ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ, ಎಲ್ಲರ ಹತ್ರನೂ ಹೆಚ್ಚಾಗಿಲ್ಲ ತೋರಿಸ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ಡಿಪ್ರೆಷನಲ್ಲಿರೋರು ತೋರಿಸ್ಕೊಂಡೇ ಇರಲ್ಲ,
ತುಂಬ ಚೆನ್ನಾಗಿರ್ತಾರೆ, ಸೆಲೆಬ್ರಿಟಿ ಥರನೂ ಫೀಲ್ ಮಾಡ್ತಾ ಇರ್ತಾರೆ, ಖುಷಿ ಖುಷಿಯಾಗಿ ಅವ್ರಿಗೇನು ಬಿಡಪ್ಪ ಕಡಿಮೆ ಅನ್ನೋ ಲೆವೆಲಲ್ಲಿ ಇರ್ತಾರೆ. ಬಟ್ ಒಳಗಡೆನೆ ತುಂಬ ಅಂದರೆ ಅದು ಕಾಡ್ತಾ ಇರುತ್ತೆ. ಇದಕ್ಕೆ ಬರೋದಕ್ಕೆ ರೀಸನ್ ಬರೀ ಫೈನಾನ್ಷಿಯಲ್ ಮ್ಯಾಟರ್ ಮಾತ್ರನೇ ಅಲ್ಲ. ಈಗ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ನಾನು ಹೇಳೋದು ಹೆಣ್ಮಕ್ಳಲ್ಲಿ ಎಲ್ಲರೂ ಬೇರೆಯವ್ರಿಗೋಸ್ಕರನೇ ಮಾಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಗಂಡನಿಗೆ ಕೆಲಸ ಮಾಡಿಕೊಡು, ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಮನೆ ಕೆಲಸ ಮಾಡು, ಇದನ್ನೇ ಮಾಡ್ತಾ ಇರ್ತಾರೆ. ಬಟ್ ಒಂದು ಹಾಫ್ ಆನ್ ಅವರ್ ಅವ್ರಿಗೆ ಅಂತ ಟೈಮ್ ತೊಗೊಂಡಿರೋದಿಲ್ಲ. ಹೋಗಲಿ, ಇಷ್ಟೆಲ್ಲ ಮಾಡಿರೋದಕ್ಕೆ ಒಂದು ಬಂದ ಅಪ್ರಿಸಿಯೇಷನ್ ಅಂತ ಸಿಕ್ಕಿರೋದಿಲ್ಲ. ಬೆಳಿಗ್ಗೆಯಿಂದ ಇಷ್ಟೆಲ್ಲ ಮಾಡಿದೆಯಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಸತಿ ಹೇಳಿಬಿಟ್ಟು ಒಂದು ಹಗ್ ಮಾಡಿಬಿಟ್ರೆ ಸಾಕು, ಯಾವ ಡಿಪ್ರೆಷನು ಇರೋದಿಲ್ಲ. ಸೊ ಆ ಅಪ್ರಿಸಿಯೇಷನ್, ಆ ನೋಟಿಫಿಕೇಶನ್ ಇಲ್ದೇರಾನೇ ಎಷ್ಟೋ ಜನ ಡಿಪ್ರೆಷನಲ್ಲಿ ಇರ್ತಾರೆ. ಮತ್ತು ಬರೀ ಬೇರೆಯವ್ರಿಗೋಸ್ಕರ ತ್ಯಾಗಮಯಿಯಾಗಿ ಬದುಕಿನೇ ಡಿಪ್ರೆಷನ್ಗೆ ಹೋಗಿರ್ತಾರೆ. ಏನಕ್ಕೆಂದರೆ ಮಾಡೋದೇ ಆಗೋಗಿರುತ್ತೆ. ಬೆಳಿಗ್ಗೆ ಎದ್ದು ಜೀವನ ಇಡೀ ಬೇರೆಯವ್ರಿಗೋಸ್ಕರ ಕೆಲಸ ಮಾಡಿ. ಹೌದು. ಆಮೇಲೆ ಇನ್ನೊಂದೇನಂತಂದರೆ, ಇವಾಗ ನಮ್ಗೆ ಏನೋ ಒಂದು ಸಣ್ಣದು ಸಿಕ್ಕಿಲ್ಲ ಅಂತಂದರೆ ಬೇಜಾರು ಜಾಸ್ತಿ ಆಗುತ್ತೆ. ದೊಡ್ಡ ಮಟ್ಟದ ಸಿಕ್ಕದೆ ಅಂದರೆ ಗುರಿಗಳನ್ನು ಸಾಧಿಸ್ಬಿಡ್ಬೋದು. ಯಾವುದೋ ಸಣ್ಣದೊಂದು ಪ್ರೀತಿ ಸಿಕ್ಕದೆ ಇದ್ದಾಗ, ಸಣ್ಣ ಒಂದು ಅಪ್ರಿಸಿಯೇಷನ್ ಸಿಕ್ಕದೆ ಇದ್ದಾಗ, ಅಥವಾ ನಾವೆಲ್ಲ ಮಾಡಿರ್ತೀವಲ್ಲ, ನಿನ್ನ ಕೆಲಸ ನೀನು ಮಾಡಿದ್ಯಾ ಅಂತ ಹೇಳಿಬಿಟ್ರೆ ಬೇಜಾರಾಗೋಗುತ್ತೆ. ಸೊ ಅಲ್ಲಿಂದನೂ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಕ್ಕಳಲ್ಲೂ ಅಷ್ಟೇ. ಈಗ ಎಕ್ಸಾಮ್ಸು ರಿಸಲ್ಟ್ಸ್ ಎಲ್ಲ ಬಂದಾಗ 80+ ತೊಗೊಂಡಾಗ ಬರೀ 80 ತೊಗೊಂಡ 99 ಯಾಕೆ ತೊಗೊಂಡಿಲ್ಲ ಅಂತ ಅಂದಾಗ ಮಕ್ಕಳು ಡಿಪ್ರೆಷನ್ಗೆ ಹೋಗಿರ್ತಾರೆ. ಸೊ ಸ್ಟಾರ್ಟ್ ಅಪ್ರಿಸಿಯೇಷನ್ ಸ್ಟಾರ್ಟ್ ಆದಾಗ ಡಿಪ್ರೆಷನ್ಗೆ ಹೋಗೇ ಬಿಡುತ್ತೆ, ಲೈಫಿಂದನೇ ಹೊಟ್ಟೋಗ್ಬಿಡುತ್ತೆ. ಸೊ ನಾವು ಮಾಡಬೇಕು, ನಮಗೂ ಮಾಡಬೇಕು ಅಂತ ಆಸೆ ಇರುತ್ತೆ. ಈಗೆಲ್ಲ ಅಚೀವ್ ಮಾಡಿದಾಗ ಅಬ್ಬಾ 80 ತೊಗೊಂಡಿದೆಯಲ್ಲ ಅದೇ ದೊಡ್ಡ ವಿಷಯ ಅಂತ ಅಂದಾಗ ಮಕ್ಕಳಲ್ಲಿ ಇನ್ನಷ್ಟು ಖುಷಿಪಟ್ಟು ನೆಕ್ಸ್ಟ್ 90 ತೊಗೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಹಾಗೆ ಡಿಪ್ರೆಷನ್ನಿಂದನೇ ಸಾಕಷ್ಟು ರೀತಿಯ ಏಜಿಂಗ್ ಫ್ಯಾಕ್ಟರ್ಸು ಇವಾಗ ಬರ್ತಾ ಇರೋವಂಥದ್ದು. ಇದು ದೊಡ್ಡ ಸಮಸ್ಯೆ. ಇದ್ರ ಬಗ್ಗೆ ತುಂಬ ಜನ ಅದು ಗಮನನೂ ಹರಿಸ್ಬೇಕು. ಆಮೇಲೆ ಅದನ್ನು ಹೇಗೆ ಓವರ್ಕಮ್ ಮಾಡೋದು, ಈಗ ನಮ್ಮ ಪಾರ್ಲರಲ್ಲಿ ಅದನ್ನು ನಾವು ಏನು ಮಾಡ್ತೀವಿ ಅಂತ ಅನ್ನೋದಾದರೆ, ಫಸ್ಟು ಅವ್ರಿಗೆ ಡಿವೈನ್ ಥೆರಪಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಫೇಶಿಯಲ್ ಜೊತೆಗೆ ಡಿವೈನ್ ಥೆರಪಿ ಅನ್ನೋ ಪಾಸಿಟಿವ್ ಇಂಜೆಕ್ಷನ್ ಅನ್ನೋದು ಹೇಳ್ತೀವಿ. ಇಟ್ಸ್ ನಾಟ್ ಲಿಟ್ರಲ್ ಇಂಜೆಕ್ಷನ್, ಬಟ್ ಹೇಳ್ತಾ ಅವರಲ್ಲಿ ಒಂದಷ್ಟು ಪಾಸಿಟಿವ್ ನೋಟನ್ನ ನಾವು ಹೇಳಿದಾಗ ಮೈಂಡ್ ತುಂಬ ಕಾಮ್ ಡೌನ್ ಆಗುತ್ತೆ ಆ್ಯಂಡ್ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಅದರಿಂದ ಕೂಡ ಅವ್ರಿಗೆ ತುಂಬ ಒಳ್ಳೆ ಅಂದರೆ ಓವರ್ಕಮ್ ಆಗುವಂಥ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಮತ್ತು ಮಾತಾಡಬೇಕು, ಮುಕ್ತವಾಗಿ ಮಾತಾಡಬೇಕು. ನನ್ನಲ್ಲಿ ಸಮಸ್ಯೆ ಆಗ್ತಾ ಇದೆ ಅಥವಾ ನನಗೇನೋ ಒಂದು ಬೇಕು ಅಂತ ಅನಿಸಿದಾಗ, ನನಗೆ ಬಂದು ಯಾರೋ ಒಂದು ಪ್ರೀತಿ ಮಾಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವ್ರು ಮಾಡಲೇ ಇಲ್ಲ ಅಂತಂದರೆ ನಾವು ಡಿಪ್ರೆಷನಲ್ಲಿರೋ ಬದಲು, ನಾನು ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಮುಕ್ತವಾಗಿ ಮಾತಾಡಬೇಕು. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ಹೆಣ್ಮಕ್ಳಲ್ಲಿ ಸಣ್ಣ ಆಸೆಗಳಿರುತ್ತೆ. ಆ ಸಣ್ಣ ಆಸೆಗಳನ್ನು ಫುಲ್ಫಿಲ್ ಮಾಡಬೇಕಾದವರು ಮಾಡಿದ್ರೆ ಯಾವ ಡಿಪ್ರೆಷನು ಇರೋದಿಲ್ಲ. ನೀವು ಅಬ್ಸರ್ವ್ ಮಾಡಿ, ಅಂದರೆ ಈಗ ಯಾರಿಗೆ ಚೆನ್ನಾಗಿ ಒಂದು ಒಳ್ಳೆ ಪ್ರೀತಿ ಜೀವನದಲ್ಲಿ ಸಿಕ್ಕಿರುತ್ತೋ, ಬಡತನ ಇದ್ದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಬಡತನದಲ್ಲೂ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಯಾವ ಎಕ್ಸ್ಪೆನ್ಸಿವ್ ಸಂತೋಷ, ಸೌಂದರ್ಯ, ಹೌದು, ನಿಜವಾದ ಪ್ರೀತಿ ಸಿಕ್ಕಿದವ್ರಿಗೆ ಯಾವ ಮೇಕಪ್ಪು ಬೇಡ, ಯಾವ ಸೌಂದರ್ಯ ಚಿಕಿತ್ಸೆಗಳು ಬೇಕಾಗಿರಲ್ಲ. ಅವರು ಸಹಜವಾಗಿ ಸೌಂದರ್ಯ ಚೆನ್ನಾಗಿರುತ್ತೆ ಅವ್ರದ್ದು. ಅದನ್ನು ಸೈಂಟಿಫಿಕಲ್ಲೂ ನಾವು ಪ್ರೂವ್ ಮಾಡ್ಬೋದು. ಅಂದರೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ, ಅದು ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಆವಾಗ ಅವರು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರ್ತಾರೆ. ಹಂಗಾಗಲಿಲ್ಲ, ನಾವು ಬಯಸಿದವರಿಂದ ಪ್ರೀತಿ ಸಿಕ್ಕಿಲ್ಲ ಅಂತ ನಾವು ಎಲ್ಲೋ ಡಿಪ್ರೆಷನಲ್ಲಿ ಕುತ್ಕೊಳ್ಳೋ ಬದಲು ನಾನು ಇವಾಗ ಹೇಳ್ಕೊಡೋ ಫಾರ್ಮುಲಾನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ನಂಗೆ ಗೊತ್ತು. ಸೊ ನಾನು ಹೇಳ್ಕೊಡೋ ಫಾರ್ಮುಲಾನ ಯೂಸ್ ಮಾಡ್ಬೋದು. ಒಂದು ಮುಕ್ತವಾಗಿ ಮಾತಾಡಬೇಕು, ಯಾರಿಂದ ಬಯಸ್ತಿರ್ತೀವೋ ಅವರಿಂದನೇ ಕೇಳಿ ಪಡ್ಕೊಂಡ್ರೆ ತಪ್ಪೇನಿರೋದಿಲ್ಲ. ಈ ಎಲ್ಲ ಥರದ ಡಿಪ್ರೆಷನಿಂದ ಹೊರಗಡೆ ಬರೋದಕ್ಕೆ ನಾನೊಂದು ಒಳ್ಳೆ ಫಾರ್ಮುಲಾನ ಯೂಸ್ ಮಾಡಿಕೊಂಡೆ. ಸೊ ಹಾಗಾಗಿ ಆ ಫಾರ್ಮುಲಾ ಎಲ್ಲರಿಗೂ ಯೂಸ್ ಆಗ್ಬೋದು. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು, ಚಿಕ್ಕ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ಡಿಪ್ರೆಷನ್ ಹತ್ತಿರ ಬರೋಲ್ಲ. ಯಾಕಂದರೆ ಅವರಲ್ಲಿ ಹೈ ಸೋರ್ಸ್ ಆಫ್ ಪಾಸಿಟಿವ್ ಎನರ್ಜಿ ಇರುತ್ತೆ. ಮಕ್ಕಳಾಗಿರೋಂಥವ್ರು ಅವ್ರವ್ರ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲ ದೊಡ್ಡವ್ರು ಆಗ್ಬಿಟ್ರು ಅಂದರೆ ಪಾರ್ಕ್ಗಳಿಗೆ ಹೋಗಿ, ಅನಾಥಾಶ್ರಮಗಳಲ್ಲಿ ಹೋಗಿ, ಆ ಮಕ್ಕಳಿಗೆ ಬೇಕಾಗಿರೋದೇ ಪ್ರೀತಿ. ನನಗೆ ಯಾರೋ ಪ್ರೀತಿ ಕೊಡಲಿಲ್ವಲ್ಲ ಅಂತ ನಾವು ಹತ್ಕೊಂಡು ಕುತ್ಕೊಳ್ಳೋ ಬದಲು, ನನಗೆ ಪ್ರೀತಿನೇ ಬೇಕು ಅಂತ ಕಾಯ್ತಾ ಕೂತಿರೋರ ಹತ್ರ ಹೋಗಿ ನಮ್ಮ ಪ್ರೀತಿನ ಕೊಟ್ಟು ಅವ್ರ ಹತ್ರ ಇರೋ ಪ್ರೀತಿನ ಬಾಚಿಕೊಂಡು ಬರೋದ್ರಲ್ಲಿ ಮಕ್ಕಳು ಆಗಿರೋರು ಆಗದೆ ಇರೋರಿಗೆ ಆಯ್ತು, ಮಕ್ಕಳನ್ನು ಕಂಡ್ರೆ ಆಗದೆ ಇರೋರಿಗೆ ಬದಲಾಯಿಸ್ಕೊಳ್ಬೇಕು. ಅವ್ರ ಮೈಂಡ್ ಸೆಟ್ನ ಬದಲಾಯಿಸ್ಕೊಳ್ಬೇಕು. ನಿಜ. ಸೊ ಮೈಂಡ್ ಸೆಟ್ನ ಬದಲಾಯಿಸ್ಕೊಂಡು ಸುಮ್ಮನೆ ಪಾರ್ಕಲ್ಲಿ ಹೋಗಿ ಕುತ್ಕೊಂಡು ನೋಡಿ, ಆ ಮಕ್ಕಳ ಕಲರವ ಇದು ತುಂಬಾ ಓಪನ್ ಮೈಂಡೆಡ್ ಆಗಿ ಅವರ ಆ ಮುಗ್ಧತನ, ಒಂದು ಖುಷಿಯಾಗಿ ಅವರು ಓಡಾಡ್ತಿರೋದು, ಅದು ಪಾಸಿಟಿವ್ ವೈಬ್. ನಿಜವಾಗ್ಲೂ ನಂಗೆ ಹೊರಗಡೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತಂದರೆ ಮೊಬೈಲೇ ಸಾಕು. ಮೊಬೈಲ್ ನೋಡಿ ಅಂತ ನಾನು ಎಲ್ಲೆಲ್ಲೂ ಪ್ರೊವೋಗ್ ಮಾಡ್ತಾ ಇಲ್ಲ, ಬಟ್ ಯಾವುದೋ ಬೇಡದೇ ಇರೋಂಥ ನೆಗೆಟಿವ್ ವಿಡಿಯೋಸ್ಗಳನ್ನ ನೋಡೋ ಬದಲು ಒಂದು ಪಾಸಿಟಿವ್ ಆಗಿರೋ ಮಕ್ಕಳ ಆಟದ ವಿಡಿಯೋಸ್ಗಳನ್ನ ನೋಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಮೈಂಡ್ ಸೆಟ್, ಅಂದರೆ ನಾವು ಇದರಿಂದ ಡಿಪ್ರೆಷನಿಂದ ಆಚೆ ಬರ್ಬೋದು. ಹ್ಯಾಪಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಇದ್ರ ಆಪೋಸಿಟ್,
ವೃದ್ಧರ ಜೊತೆ ಅಂದರೆ ವೃದ್ಧರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ಇಟ್ಸ್ ಅ ಡಿವೈನ್ ಟೈಮ್ ಅಂತ ಹೇಳ್ತೀನಿ. ನಾನಂತೂ ಪ್ರತಿ ವಾರ ಮಾಡ್ತಿರ್ತೀನಿ. ವೃದ್ಧಾಶ್ರಮಕ್ಕೆ ಹೋಗಿ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಿ, ಪ್ರೀತಿನ ಕೊಡಿ, ಪ್ರೀತಿನ ಬಾಚ್ಕೊಂಡು ಬರೋದ್ರಲ್ಲಿರುವಂಥ ಖುಷಿ ಬೇರೆ ಯಾವ ಸಂಪಾದನೆ ಮಾಡೋದ್ರಲ್ಲಿ ಅವರಲ್ಲಿ ಆ ಇರಲ್ಲ. ಮುಗ್ಧತೆ ಇರುತ್ತೆ, ನಿಜವಾಗ್ಲೂ ಪಕ್ವತೆ ಇರುತ್ತೆ. ತುಂಬಾ ಮತ್ತೆ ಹಂಬಲ ಇರುತ್ತೆ, ಪ್ರೀತಿ ಬೇಕು ಅನ್ನೋ ಹಂಬಲ ಇರುತ್ತೆ ಅವರಲ್ಲಿ. ಹೌದು, ಸೊ ಹಪಹಪಿ. ಹಾ, ಸೊ ಯಾರಿಂದನೂ ಪ್ರೀತಿ ಸಿಕ್ಕಿಲ್ಲ ಅಂತ ನಾವು ಡಿಪ್ರೆಷನ್ಗೆ ಹೋಗೋದ್ರ ಬದಲು ಯಾರಿಗೆ ಬೇಕೋ ಅವರಿಗೆ ಕೊಟ್ಟು ಅವ್ರ ಹತ್ರದಿಂದ ನಾವು ಪ್ರೀತಿ ಪಡ್ಕೊಂಡು ಅದರಿಂದ ಆಚೆ ಬರೋದು ತುಂಬ ಒಳ್ಳೆ ಟೆಕ್ನಿಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಒಂದಷ್ಟು ಆ್ಯಕ್ಟಿವಿಟಿ ಮಾಡೋದ್ರ ಜೊತೆಗೆ ಆದಷ್ಟು ಮೆಡಿಟೇಷನ್ ಮಾಡ್ಕೊಳ್ತಾ ಇರಬೇಕು. ಆ್ಯಂಡ್ ಮೋರ್ ಓವರ್ ನಾವು ಇವಾಗ ಬ್ಯೂಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ಸೆಲ್ಫ್ ಪ್ಯಾಂಪರಿಂಗು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡಿಪ್ರೆಷನ್ಲಿರೋರು ನೀವು ಕೇಳಿ ನೋಡಿ, ಅಯ್ಯೋ ನಂದೆಲ್ಲ ಮುಗ್ದೋಯ್ತು, ಯಾಕೆ ಬೇಕು, ಮಕ್ಕಳಾಯ್ತು, ಮದುವೆ ಆಯಿತು, ಇನ್ಯಾಕೆ ಬೇಕು ಅಂತ ಅಂದ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಇಲ್ಲ, ನಾನು ಬದುಕಿರೋ ತನಕ ನನಗೋಸ್ಕರ ನಾನು ಬದುಕ್ತೀನಿ. ಸೆಲ್ಫ್ ಪ್ಯಾಂಪರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಳ್ಳೆ ಬಟ್ಟೆಗಳನ್ನ ಹಾಕಬೇಕು, ಬ್ರೈಟರ್ ಶೇಡ್ಸ್ ಇರೋವಂಥ ಬಟ್ಟೆಗಳನ್ನ ಹಾಕ್ಕೊಳ್ಬೇಕು, ಚೆನ್ನಾಗಿ ಗೆಟ್ ರೆಡಿ ಆಗಬೇಕು. ಯಾರಿಗೋಸ್ಕರ ಅಂತಲ್ಲ, ನನಗೋಸ್ಕರ ನಾನು ರೆಡಿ ಆಗಬೇಕು ಅಂತ ಗೆಟ್ ರೆಡಿ ಆಗಬೇಕು. ಸುಮ್ಮನೆ ಹೊರಗಡೆ ಓಡಾಡ್ತಾ ಬರಬೇಕು. ಮತ್ತು 4 ಗೋಡೆಗಳ ಮಧ್ಯದಲ್ಲಿ ಹೆಚ್ಚಾಗಿದ್ದಷ್ಟು ಡಿಪ್ರೆಷನಲ್ಲಿರ್ತಾರೆ. ಸೊ ಮೊಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೊರಗಡೆ ಓಡಾಡಬೇಕು, ಸ್ವಚ್ಛಂದವಾಗಿ ಪ್ರಕೃತಿ ನೋಡಬೇಕು. ಪ್ರಪಂಚ ವಿಶಾಲವಾಗಿದೆ. ವಿಶಾಲವಾಗಿದೆ, ಸೌಂದರ್ಯ ನಿಜವಾಗ್ಲೂ ತುಂಬಿಕೊಂಡಿದೆ. ನಿಜವಾದ ಸೌಂದರ್ಯನ ಅನುಭವಿಸ್ಬೇಕಂದ್ರೆ ಪ್ರಕೃತಿ ಮಡಿಲಲ್ಲಿ ಇರಬೇಕು. ಸೊ ಹಾಗೆ ಎದ್ದು ಹೊರಗಡೆ ಬಂದು ನನ್ನನ್ನು ಯಾರು ಕರ್ಕೊಂಡು ಹೋಗ್ತಿಲ್ಲ ಅನ್ನೋದಕ್ಕಿಂತ ನನಗೆ ಏನು ಇಷ್ಟ ಬರುತ್ತೋ ನಾನು ಅಲ್ಲಿ ಹೋಗ್ತೀನಿ ಅಂತ ಹೋಗಿ ಚೆನ್ನಾಗಿ ಸುತ್ತಾಡಿಕೊಂಡು ಪ್ರಕೃತಿ ಮಧ್ಯದಲ್ಲಿ ಇದ್ದು ಬಂದಷ್ಟು ಯಾವ ಡಿಪ್ರೆಷನ್ನು ಇರೋದಿಲ್ಲ. ಸೊ ಆದಷ್ಟು ಹ್ಯಾಪಿಯಾಗಿರೋ ಪ್ರಯತ್ನ ಮಾಡಿದ್ರೆ ಡಾರ್ಕ್ ಸರ್ಕಲ್ ಇರಲ್ಲ, ಏಜ್ ಫ್ಯಾಕ್ಟರ್ ಇರಲ್ಲ, ಗ್ರೇ ಹೇರು ಬರೋದು ಅವಾಯ್ಡ್ ಆಗ್ತಾ ಬರುತ್ತೆ. ಅದು ಬಿಟ್ಟರೆ ನಮ್ಮ ಬ್ಯೂಟಿ ಟಿಪ್ಸ್ಗಳಲ್ಲಿ ನಾವು ಹೇಳ್ತಾನೆ ಇರ್ತೀವಿ, ಅದನ್ನು ಫಾಲೋ ಮಾಡ್ತಾ ಬಂದರೆ ಸಾಕು, ನಮ್ಮ ವೀಕ್ಷಕರಿಗೆ ಯಾವುದೇ ರೀತಿ ಡಾರ್ಕ್ ಸರ್ಕಲ್ಸ್ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾವು ಎಷ್ಟೇ ಬ್ಯೂಟಿ ಟಿಪ್ಸ್ ಹೇಳಿದ್ರೂ ಕೂಡ, ಅದನ್ನು ಎಷ್ಟೇ ನೀವು ಪ್ರಯತ್ನ ಮಾಡಿದ್ರೂ ಕೂಡ, ನಿಮ್ಮ ಮನಸ್ಸನ್ನು ಹಗುರಾಗಿ ಖುಷಿಯಾಗಿ ಇಟ್ಕೊಂಡು ಡಿಪ್ರೆಷನನ್ನು ದೂರವಾಗಿ ಇಟ್ಕೊಳ್ಳದೆ ನೀವು ಇದ್ದರೆ, ಇದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಫಲ ಇಲ್ಲ ಅನ್ನೋದು ಇದರ ಪೂರ್ತಿ ಸಾರಾಂಶ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇಟ್ಸ್ ಅ ಪ್ಲೆಸರ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೋಸ್ಕರ ಸಂಚಿಕೆಗಳ ಸರಣಿಗಳು ಕಾಯ್ತಾ ಇರ್ತವೆ ಅಂತ ಹೇಳ್ತಾ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.